ತೈತ್ರಿಯ ಉಪನಿಷತ್ತು ಯಾಕೆ ತಗೊಂಡು ಅಂದರೆ, ಈ ಓಂ ಅಂತ ಹೇಳ್ತಾ ನಾವು ಹೋಗಿ ಓಮಲ್ಲಿ ನಿಂತ್ಕೊಂಡು ಡ್ರಾಪ್ ಮಾಡಿದ್ರೆ ನನ್ನ ಸ್ವಸ್ಥಾನಕ್ಕೆ ಹೋಗ್ತೀನಿ, ಆ ಮೈಂಡ್ ಅಲ್ಲಿಗೆ ಹೋಗಿಬಿಟ್ಟು ಕನ್ಫ್ಯೂಸ್ ಆಗಿ ನಿಂತ್ಕೊಂಡ್ಬಿಡುತ್ತೆ. ಏನು ಮಾಡಬೇಕಂತ ಗೊತ್ತಾಗಲ್ಲ ಮೈಂಡ್ಗೆ. ಆಗ ಈ ಮೈಂಡ್ ಅನ್ನೋದು ಏನು ಅಂತ ನಾವು ಅನಲೈಸ್ ಮಾಡಬೇಕು. ಮೈಂಡ್ ಅನ್ನೋದೇನು, ಇಂಟೆಲೆಕ್ಟ್ ಅನ್ನೋದೇನು, ಪ್ರಾಣ ಅನ್ನೋದೇನು ಅಂತ ಸ್ವಲ್ಪ ಸೂಕ್ಷ್ಮವಾಗಿ ಅನಲೈಸ್ ಮಾಡಿದಾಗ ಪ್ರಾಣಮಯ ಕೋಶ, ತೈತ್ರಿಯ ಉಪನಿಷತ್ ಬಂದಾಗ ಪಂಚಕೋಶ, ಈಗ ನಾವು ಮಾಡ್ತಾ ಇರೋದು ಅವಸ್ಥಾತ್ರಯ ವಿವೇಕ, ಪಂಚಕೋಶ ವಿವೇಕದಿಂದ ಸಪೋರ್ಟ್ ತಗೋತೀವಿ. ಯಾಕೆ? ಮೈಂಡು ಇಂಟೆಲೆಕ್ಟ್ ಅನಾಲಿಸಿಸ್ಗೆ. ಹೌದಾ? ಸೊ ಪ್ರಾಣಮಯ ಕೋಶದಲ್ಲಿ ಏನಾಗುತ್ತೆ, ಪ್ರಾಣ ಅಂದರೆ ನಾವು ಹೇಳಿದ್ರೆ ಲೀನಿಯರ್ ಮೂವ್ಮೆಂಟ್ ಅಂತ. ಈಗ ಪಂಚಪ್ರಾಣ ಅಂದರೆ, ಪ್ರಾಣ ಅಂದರೆ ಒಳಗಡೆ ಆಗ್ತಾ ಇದೆಯಲ್ಲ, ಪ್ರಾಣ ಅಪಾನ ಉಸಿರಾಡೋದಲ್ಲ, ಒಳಗಡೆ ಪಂಚಪ್ರಾಣ ಇದೆ ನಮ್ಮ ಹತ್ರ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ. ಸೊ ಒಂದು ವೇಳೆ ನಾವು ವ್ಯಾನ ಅಂತ ಇಟ್ಕೊಳ್ಳಿ. ವ್ಯಾನ ಅಂದರೆ ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ಗೆ ಒಂದು ಪ್ರಾಣ ಕೆಲಸ ಮಾಡ್ತಾ ಇದೆ. ಅದು ಮೂಮೆಂಟ್ ಏನು? ಲೀನಿಯರ್. ಹೌದಾ? ಸೊ ಪ್ರಾಣದಲ್ಲಿ ಏನಾಗುತ್ತೆ, ಲೀನಿಯರ್ ಮೂಮೆಂಟ್ ಇರುತ್ತೆ. ಅದು ಮೈಂಡಿಗೆ ಬಂದಾಗ ನೋಡಿ, ಒಳಗಡೆ ಕೋಶ ಪ್ರಾಣಮಯ ಕೋಶದಿಂದ ಮನೋಮಯ ಕೋಶಕ್ಕೆ ಬಂದಾಗ ಮನೋಮಯದಲ್ಲಿ 3 ಡೈಮೆನ್ಷನ್ ಆಗುತ್ತೆ, ವಿಸ್ತಾರತೆ ಬರುತ್ತೆ, ಎಲ್ಲ ಕಡೆನೂ ಹೋಗುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಯಾವುದು? ಮನೋಮಯ ಕೋಶದಲ್ಲಿ ನಾನಿದ್ದೀನಿ, ಎಲ್ಲ ಕಡೆನೂ ಇದ್ದೀನಿ ಅನ್ನೋವಂಥ ಒಂದು ಸ್ಥಿತಿ ಬರುತ್ತೆ ಮೈಂಡ್ಗೆ. ಆ ಮೈಂಡಿಂದ ಇಂಟೆಲೆಕ್ಟ್, ಮನೋಮಯದಿಂದ ಒಳಗಡೆ ಇಂಟೆಲೆಕ್ಟ್ ಇರುತ್ತೆ. ಮನೋಮಯದಿಂದ ಇಂಟೆಲೆಕ್ಟ್ ಬಂದಾಗ ಏನಾಗುತ್ತೆ ಅಂದರೆ, ಮನೋಮಯದಲ್ಲೂ 3 ಡೈಮೆನ್ಷನ್ನು, ಇಂಟೆಲೆಕ್ಟಲ್ಲೂ 3 ಡೈಮೆನ್ಷನ್ ಇರುತ್ತೆ. ಆದರೆ ಇಂಟೆಲೆಕ್ಟಿಗೆ ಬಂದಾಗ ಒಂದು ವ್ಯತ್ಯಾಸ ಆಗುತ್ತೆ, ಸ್ಪೀಡ್ ಕಮ್ಮಿ ಆಗುತ್ತೆ. ಮನೋಮಯದಲ್ಲಿ ಚಂಚಲತೆ ಇರುತ್ತೆ, ಸ್ಪೀಡ್ ಇರುತ್ತೆ. ಇಂಟೆಲೆಕ್ಟಿಗೆ ಬಂದಾಗ ಸ್ಪೀಡ್ ಕಡಿಮೆ ಆಗುತ್ತೆ. ಯಾಕೆ ಸ್ಪೀಡ್ ಕಡಿಮೆ ಆಗುತ್ತೆ? ಯಾಕೆ ವಿಸ್ತಾರ ಕಮ್ಮಿ ಆಗುತ್ತೆ? ಇಂಟೆಲೆಕ್ಟಿಗೆ ಆಧಾರವಾಗಿ ಏನಿದೆ? ಮಹಪುಚ್ಛಂ ಪ್ರತಿಷ್ಠಾ. ಮಹತ್ತತ್ವದ ಆಧಾರದಲ್ಲಿ ಇಂಟೆಲೆಕ್ಟ್, ನಿಮ್ಮ ಇಂಟೆಲೆಕ್ಟ್ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಇಂಟೆಲೆಕ್ಟ್ ಎಲ್ಲ ಕೆಲಸ ಮಾಡೋದು, ನಿಮ್ಮ ಇಂಟೆಲೆಕ್ಟ್ ಮೂಲಕ ಮಹತ್ತತ್ವ ಕೆಲಸ ಮಾಡ್ತಾ ಇದೆ. ಲೀವಿಂಗ್ ಬಿಹೈಂಡ್ ಮಹತ್ತತ್ವ, ಯುವರ್ ಇಂಟೆಲೆಕ್ಟ್ ಹ್ಯಾಸ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್. ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ, ಮಹಪುಚ್ಛಂ ಪ್ರತಿಷ್ಠಾ. ಲಿವಿಂಗ್ ಬಿಹೈಂಡ್ ಮಹತ್ತತ್ವ, ಯುವರ್ ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ ಹ್ಯಾಸ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್. ವಿಜ್ಞಾನಮಯ ಕೋಶಕ್ಕೂ ಮಹತ್ತತ್ವಕ್ಕೂ ಸಂಬಂಧ ಇರೋದ್ರಿಂದ ವಿಸ್ತಾರತೆ ಬಂದ್ಬಿಡುತ್ತೆ. ಯಾಕಂದರೆ ಮಹತ್ತತ್ವದ ಗುಣ ಏನು? ವಿಸ್ತಾರತೆ. ಸೊ ನೀವು ಈ ಏನೋ ಡಾಕ್ಟ್ರೇಟ್ ಮಾಡಿ ರಿಸರ್ಚ್ ಇವರೆಲ್ಲ ಕೂತಿರ್ತಾರಲ್ಲ, ಅವ್ರು ಎಷ್ಟು ಗಂಟೆಗಳು ಬೇಕಾದರೂ ಥಿಂಕ್ ಮಾಡ್ತಾ ಕೂತಿರ್ತಾರೆ. ಯಾಕೆಂದರೆ ಸಮಾಧಾನ ಬಂದಿರುತ್ತೆ, ವಿಸ್ತಾರತೆ ಬಂದಿರುತ್ತೆ. ಬ್ರಹ್ಮಪುಚ್ಛಂ ಪ್ರತಿಷ್ಠಾ, ಮಹಪುಚ್ಛಂ ಪ್ರತಿಷ್ಠಾ, ವಿಜ್ಞಾನಂ ಜ್ಯೇಷ್ಠ ಬ್ರಹ್ಮ ಇದು ಉಪಾಸತೆ ಅಂತ ಹೇಳ್ತಾರೆ ತೈತ್ರಿಯದಲ್ಲಿ. ವಿಜ್ಞಾನವನ್ನು ಬ್ರಹ್ಮ ಅಂತ ಹೇಳಿ ಕರೀತಾರೆ. ನಾವು ನೋಡ್ತಾ ಇರೋ ಡೆವಲಪ್ಮೆಂಟ್ಸ್ ಏನೇನು ಕಾಣ್ತಾ ಇದ್ದೀವಿ ಹೊರಗಡೆ, ಇದೆಲ್ಲ ವಿಜ್ಞಾನಮಯ ಕೋಶದ ಇದು ಮಾಡಿಫಿಕೇಷನು. ಸೊ ಅದು ಜ್ಯೇಷ್ಠ ಬ್ರಹ್ಮ.